ಮೊದಲನೇದಾಗಿ ನನ್ನ ನೆಚ್ಚಿನ ನಾಯಕರುಗಳು, ನನ್ನ ನೆಚ್ಚಿನ ಗುರುಗಳಾದಂಥ ಎಸ್ ಶ್ರೀನಾಥನವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ದೇವತಾ ಮನುಷ್ಯನ ಅಂತ ಹೇಳ್ಬೋದು. ಇವತ್ತು ವಿಜಯನಗರದಲ್ಲಿ ನಿಜವಾಗ್ಲೂ ಎಲ್ಲ ನಮ್ಮಂಥ ಯುವಕರಿಗೆ ಒಂದು ದಾರಿದೀಪ ಆಗಿದೆ. ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ನಾನು ಸಾಮಾನ್ಯ ಕಾರ್ಯಕರ್ತ. ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂಥ ಸ್ನೇಹಿತರುಗಳಿಗೆ ನಾನು ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಗಳಾದಂಥ ಶ್ರೀನಾಥನೇ ಕಾರಣ. ಏಕೆಂದರೆ ಇವತ್ತು ನಿಜವಾಗ್ಲೂ ಒಂದು ಅದ್ಭುತವಾದ ದಿನ ಅಂತ ನನಗೆ ಇವತ್ತು ಅನಿಸುತ್ತೆ. ಏಕೆಂದರೆ ಇವತ್ತು ಅವರ ಬರ್ತಡೇ 9/9/2025. ಅವರ ಏನು 14-15 ವರ್ಷಗಳ ವನವಾಸಗಳ ಏನು ಇವತ್ತು ಅವ್ರ 15 ವರ್ಷಗಳ ಅವರು ಸತತ್ವ ವನವಾಸ ಪಟ್ಟರು. ಇವತ್ತು ಟೋಟಲ್ ಆಗಿ ಎಲ್ಲ ಸರ್ 9 ಬರುತ್ತೆ. ಒಂದು ನಂಬರ್ 1ಇಂದ ಕೊನೆ ನಂಬರ್ ಏನಿರೋದು 9. ಸೊ ಈ 9ಗೆ ಎಂಡಾಗಿ ಅವರ ಸಕ್ಸಸ್ಸು ಸಹ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಈ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ತೇನೆ ಅಂತ ನನ್ನ ಒಂದು ಅಗಾಢವಾದ ನಂಬಿಕೆ ಇದೆ. ಆದ್ದರಿಂದ ಎಲ್ಲ ನನ್ನ ಯುವಕ ಮಿತ್ರರು ಇವತ್ತು ಏನಾದರೂ ಯಾವುದೇ ಒಬ್ಬ ಬಡ ಕುಟುಂಬಕ್ಕೆ ಒಂದು ಮಾರ್ಗದರ್ಶಕರಾಗಿ ನಿಂತ್ಕೋತಾರೆ ಅಂದರೆ ಅದು ಎಂಟೈರು ವಿಜಯನಗರದಲ್ಲಿ ನಮ್ಮ ಶ್ರೀನಾಥಣ್ಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ 2010ರಲ್ಲಿ ನಾನು ಎಲೆಕ್ಷನ್ ಸೋತಾಗ ನನ್ನ ಸ್ನೇಹಿತರುಗಳು ನನ್ನನ್ನು ಧೃತಿಗೆಡಬಾರ್ದು ಅಂದ್ಬಿಟ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು. ಅದು ಇವತ್ತು ಸಾವಿರಾರು ಜನ ಬಂದು ಯಾರನ್ನೂ ನಾವು ಕರೀದಿರ ನಮ್ಮ ಹಿತೈಷಿಗಳು, ಅಭಿಮಾನಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು, ಒಂದು ವರ್ಗದವರು ಎಲ್ಲರೂ ಸೇರಿಬಿಟ್ಟು ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಬಂದಿದ್ದಾರೆ. ಈ ಒಂದು ದಿವಸ ನಾನು ಟೋಟಲ್ ಪಬ್ಲಿಕ್ಗೋಸ್ಕರ ಅಂದರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಇವತ್ತೊಂದು ದಿವಸ ನಾವು ಮೀಸಲಿಟ್ಟಿರ್ತೀನಿ. ಯಾವುದೇ ಏನೇ ಕಾರ್ಯಕ್ರಮ ಇದ್ರೂ 9ನೇ ತಾರೀಕು ನಾನು ಎಲ್ಲೂ ಹೋಗ್ದಿರ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿರ್ಬೋದು, ಎಲೆಕ್ಟ್ರಾನಿಕಲ್ಲಿರ್ಬೋದು ಎಲ್ಲ ನನಗೆ ವಿಶ್ ಮಾಡ್ತಾರೆ. ಅವರೆಲ್ಲರಿಗೂ ಸದಾ ನಿಮಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರೋದಕ್ಕೆ ನಿಮ್ಮ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ, ಇದೇ ಥರ ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಸರ್ವಿಸ್ಗೆ ಎಲ್ಲೂ ಚ್ಯುತಿ ಬರದೇ ಇದ್ದಂಗೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಭಾಗಗಳ ಅಭಿಪ್ರಾಯ ಗ್ರೇಟರ್ ಬೆಂಗಳೂರನ್ನ ಮುಂದಕ್ಕೆ ಒಳ್ಳೆಯಾಗೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೂರದೃಷ್ಟಿ ಬೆಂಗಳೂರಲ್ಲಿ ವಲಸಿಗರು ಜಾಸ್ತಿ ಆಗಿದ್ದಾರೆ, ಅವರಿಗೆಲ್ಲ ಫೆಸಿಲಿಟೀಸ್ ಕೊಡಬೇಕು. ಜೊತೆ ಒಳಗಡೆ ನಮ್ಮ ಲೋಕಲಲ್ಲಿರುವಂಥ 7 ಕೋಟಿ ಕನ್ನಡಿಗರಿಗೂ ನಾವು ಒಂದು ಅವ್ರಿಗೆ ಫೆಸಿಲಿಟೀಸು ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಇದು ಎಲೆಕ್ಷನ್ ಲೇಟ್ ಆಗಿರ್ಬೋದು, ಬಟ್ ಗ್ರೇಟರ್ ಬೆಂಗಳೂರು ನಮ್ಮ ಬೆಂಗಳೂರು ಸಿಟಿಗಂತೂ ಒಳ್ಳೆಯದಾಗುತ್ತೆ. ಅದೆಲ್ಲ ಏನಿಲ್ಲ, ಇವಾಗ ನನಗೆ ಬಂದಿದ್ದೀರಾ, ತಾವೆಲ್ಲ ಆರೈಕೆ ಮಾಡಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನಗೆ ಇದೇ ಥರ ಸದಾ ಭಗವಂತ ಸೇವೆ ಮಾಡ್ಕೊಂಡು ಹೋಗೋ ಅವಕಾಶ ಕೊಟ್ಟು ಆ ಸೇವೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ.